ಮತ್ತೊಂದು ಕಡೆ ದೇವರ ಮೊರೆ ಹೋಗಿದ್ದಾರೆ ಎಚ್ ಡಿ ರೇವಣ್ಣ ಕುಟುಂಬ. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಕಾರ್ಯಕರ್ತರಿಗೆ ಪ್ರಜ್ವಲ್ ಈಗ ಅನ್ಯ ವ್ಯಕ್ತಿಯಾಗಿದ್ದಾರೆ. ಸಮಾಜ ಮತ್ತು ನಮ್ಮ ಕ್ಷೇತ್ರದಲ್ಲಿ ಮುಖ ತೋರಿಸೋದಕ್ಕೆ ಆಗ್ತಾ ಇಲ್ಲ. ಇನ್ಮುಂದೆ ದತ್ತಾ ಮತ್ತು ದೇವೇಗೌಡರ ಅಭಿಮಾನಿಯಾಗಿ ಅಷ್ಟೇ ಇರ್ತೀವಿ. ನನಗೆ ಅನ್ಯ ವ್ಯಕ್ತಿಯ ಆಶ್ರಯ ಅಥವಾ ಆಸೆಯಾಗ್ಲಿ ಇಲ್ಲ. ಕಡೂರು ಯುವ ಜೆಡಿಎಸ್ ಕಾರ್ಯಕರ್ತನಿಂದ ಈ ರೀತಿಯ ಒಂದು ಭಾವನಾತ್ಮಕ ಪತ್ರ, ದೇವೇಗೌಡರು ಮತ್ತು ವೈಎಸ್ವಿ ದತ್ತಾಗೆ ಬರೆದಂತಹ ಪತ್ರ. ಇದು ಕಾರ್ಯಕರ್ತರೊಬ್ಬರು ಬರೆದಿರುವಂತಹ ಪತ್ರ. ಪಕ್ಷದಲ್ಲಿನ ರಾಜಕೀಯ ಕೆಲಸಗಳಿಗೆ ವಿರಾಮ ಇಡ್ತೀನಿ. ದೇವೇಗೌಡರು ಮತ್ತೆ ದತ್ತಾ ಅವರ ಸೇವೆಗೆ ಮಾತ್ರ ಸದಾ ಸಿದ್ಧನಾಗಿರುವೆ ಅಂತ ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಕಡೂರಿನ ಕಾರ್ಯಕರ್ತ ಬರೆದಿರುವಂತಹ ಪತ್ರ ಇದು. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಕಾರ್ಯಕರ್ತ ಇವರು ಹರ್ಷಿತ್ ಅಂತ. ಇನ್ನು ಇವ್ರು ಬರೆದಿರುವಂತಹ ಪತ್ರದ ಸಾರಾಂಶ ಅಂತಂದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಿಂದ ತೀವ್ರ ಮುಜುಗರಕ್ಕೊಳಗಾಗಿರುವಂತಹ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅನ್ಯ ವ್ಯಕ್ತಿಯ ಸೇವೆಯಾಗಲಿ. ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಾವು ಮಾಡೋದಿಲ್ಲ ಅಂದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅನ್ಯ ವ್ಯಕ್ತಿ ಅನ್ನುವ ರೀತಿಯಲ್ಲಿ ಈ ಪತ್ರದಲ್ಲಿ ಉಲ್ಲೇಖ ಮಾಡಿರೋದು. ಜೆಡಿಎಸ್ ಕಾರ್ಯಕರ್ತರಿಗೆ ಪ್ರಜ್ವಲ್ ರೇವಣ್ಣ ಈ ಒಂದು ಘಟನೆಯಿಂದಾಗಿ ಸಾಕಷ್ಟು ಮುಜುಗರವನ್ನ ತರಿಸಿದ್ದು, ಅನ್ಯ ವ್ಯಕ್ತಿಯಾಗಿ ಕಂಡು ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರ ಇದು. ಇನ್ನು ಮುಂದೆ ವೈಎಸ್ವಿ ದತ್ತ ಹಾಗೂ ದೇವೇಗೌಡರ ಅಭಿಮಾನಿಯಾಗಿ ಅಷ್ಟೇ ಇರ್ತೀನಿ, ಅವರ ಕೆಲಸಗಳನ್ನಷ್ಟೇ ಮಾಡ್ತೀನಿ ಅಂತ ಹೇಳಿದ್ದು. ಅದರಾಚೆಗೆ ಯಾವುದೇ ರೀತಿಯ ಪಕ್ಷದ ಕೆಲಸಗಳಿಗೆ ನಾವು ಸಿದ್ಧರಿಲ್ಲ ಅನ್ನುವ ರೀತಿಯಲ್ಲಿ ಈ ಪತ್ರದಲ್ಲಿ ಬರೆಯಲಾಗಿದೆ. ತೀವ್ರ ಮನನೊಂದು ಈ ಒಂದು ಪತ್ರವನ್ನು ಬರೆದಿರೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಯಾರಿಗೂ ಕೂಡ ಮುಖ ತೋರಿಸೋದಕ್ಕೆ ಆಗ್ತಾ ಇಲ್ಲ ಕ್ಷೇತ್ರದಲ್ಲಿ. ಇನ್ನು ವೈಎಸ್ವಿ ದತ್ತ ಅವರ ಅಭಿಮಾನಿ, ದೇವೇಗೌಡರ ಅಭಿಮಾನಿ, ಅವರ ಕೆಲಸಕ್ಕೆ ಮಾತ್ರ ನಾನು ಸದಾ ಸಿದ್ಧನಾಗಿರುವೆ ಅಂತ ಅವರು ಹೇಳಿದ್ದಾರೆ. ಇನ್ನು ಎಚ್ ಡಿ ರೇವಣ್ಣ ನಿವಾಸದ ಬಳಿಯಿಂದ ನಾವು ನೇರ ಪ್ರಸಾರದ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಪಕ್ಷದ ಕಾರ್ಯಕರ್ತರು, ಪಕ್ಷದ ಮುಖಂಡರು ಎಲ್ಲರೂ ಕೂಡ ತೀವ್ರ ಮುಜುಗರ ಅನುಭವಿಸಿದ್ದಾರೆ ಈ ಒಂದು ಪ್ರಕರಣದಿಂದಾಗಿ, ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಿಂದಾಗಿ. ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಅವರ ನಿವಾಸದಲ್ಲಿ ಸದಾ ಜನರು ತುಳುಕ್ತಾ ಇದ್ರು. ಯಾವಾಗ ನೋಡಿದ್ರು ಕೂಡ ಜನ ಅವರ ಮನೆಯಲ್ಲೂ ಕೂಡ ಅಷ್ಟೇ ಯಾವಾಗಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನೆಂಟರಿಷ್ಟರು, ಸ್ನೇಹಿತರು, ಆಪ್ತರು, ಬೆಂಬಲಿಗರು ಎಲ್ಲರೂ ಕೂಡ ಕಾಣಿಸ್ಕೊಳ್ತಾ ಇದ್ರು. ಆದರೆ ಈಗ ಚಿತ್ರಣ ಬದಲಾಗಿದೆ. SIT ಟೀಮ್ ಕಾಣಿಸುತ್ತೆ, ಪೊಲೀಸರು ಕಾಣಿಸ್ತಾರೆ, ಮಾಧ್ಯಮದವರು ಕಾಣಿಸ್ತಾರೆ. ಅದು ಬಿಟ್ಟರೆ ನಿವಾಸ ಇಡೀ ಬಿಕೋ ಅಂತ ಇಡೀ ನಿವಾಸದಲ್ಲಿ ಭವಾನಿ ರೇವಣ್ಣ ಅವರೊಬ್ಬರೇ ಇದ್ದಾರೆ. ಇನ್ನು ಅವ್ರನ್ನ ಭೇಟಿಯಾಗೋದಕ್ಕೆ ಪೊಲೀಸರು ತೆರಳಿರುವಂತಹ ದೃಶ್ಯವನ್ನು ಗಮನಿಸಿದ್ವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ SIT ಟೀಮ್ ಕೂಡ ಬರುತ್ತೆ. ಅದರ ನಡುವೆ ಹೋಮ ಹವನ, ಅರ್ಚಕರು ಪ್ರಸಾದ ತಲುಪಿಸಿರುವಂತಹ ದೃಶ್ಯವನ್ನು ಕೂಡ ಗಮನಿಸಿದ್ವಿ. ಒಟ್ಟಾರೆ ಚಿತ್ರಣ ಬದಲಾಗಿದೆ ಅನ್ನೋದು ಬಹಳ ಸ್ಪಷ್ಟ ಇಲ್ಲಿ. ಇನ್ನು ಇವತ್ತು ಕೂಡ ಸ್ಥಳ ಮಹಜರು ಮಾಡಲಾಗುತ್ತೆ ಇಲ್ಲಿ ಇವರ ನಿವಾಸದಲ್ಲಿ. ರೇವಣ್ಣ ಅವರ ನಿವಾಸ ಹೊಳೆನರಸೀಪುರದ ನಿವಾಸ. ನಾವು ಅಲ್ಲಿಂದ ನೇರ ಪ್ರಸಾರದ ದೃಶ್ಯವನ್ನು ಗಮನಿಸ್ತಾ ಇದ್ವಿ. ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ, ಯಾರು ಕೂಡ ತೆರಳದಂತೆ. ಮಾಧ್ಯಮದವರು ಮಾತ್ರ ಕಾಣಿಸ್ತಾ ಇದ್ದಾರೆ. ಇನ್ನು ಮನೆಯಲ್ಲಿರೋದು ಪತ್ನಿ ಭವಾನಿ ರೇವಣ್ಣ ಮಾತ್ರ. ಇನ್ನು ಸ್ಥಳೀಯ ಪೊಲೀಸರು PSI ಅಜಯ್ ನೇತೃತ್ವದ ತಂಡ ಅಲ್ಲಿ ಭೇಟಿಯಾಗಿ ಭವಾನಿ ರೇವಣ್ಣ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ SIT ಟೀಮ್ ಆಗಮಿಸುತ್ತೆ, ಸ್ಥಳ ಮಹಜರು ಮಾಡುವ ಸಾಧ್ಯತೆ ಇದೆ. ಅದಕ್ಕೂ ಮೊದಲು ಸ್ಥಳೀಯ ಪೊಲೀಸರ ಭೇಟಿ, ಭವಾನಿ ರೇವಣ್ಣ ಅವರ ಜೊತೆಗೆ ಮಾತುಕತೆ. ನಿನ್ನೆ ಕೂಡ ಸ್ಥಳೀಯ ಪೊಲೀಸರು ತೆರಳಿದ್ರು ಅವರ ನಿವಾಸಕ್ಕೆ, ಭವಾನಿ ರೇವಣ್ಣ ಅವರ ಜೊತೆಗೆ ಮಾತುಕತೆ ನಡೆಸಿದ್ರು. ಇದೀಗ ಇವತ್ತು ಮತ್ತೆ ಭೇಟಿ ಕೊಟ್ಟಿರೋದು ಕುತೂಹಲಕ್ಕೂ ಕಾರಣವಾಗಿದೆ. ಇನ್ನು SIT ಟೀಮ್ ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಇದ್ದು ಕೆಲವೇ ಹೊತ್ತಲ್ಲಿ SIT ಟೀಮ್ ಕೂಡ ಆಗಮಿಸುತ್ತೆ. ಇನ್ನು ಇವತ್ತಿನ ಸ್ಥಳ ಮಹಜರು ಸಂದರ್ಭದಲ್ಲಿ ಯಾವೆಲ್ಲ ಮಾಹಿತಿ ಕಲೆ ಹಾಕಲಾಗುತ್ತೆ ಕಾದು ನೋಡಬೇಕಾಗಿದೆ. ಯಾಕಂದರೆ ಇಲ್ಲಿ MP ನಿವಾಸ ಜೊತೆಗೆ ಮನೆ ಜೊತೆಗೆ ಫಾರ್ಮ್ ಹೌಸ್ ಎಲ್ಲ ಕಡೆಗಳಲ್ಲೂ ಕೂಡ ಇಂತಹ ಪ್ರಕರಣ ನಡೆದಿದೆ ಅನ್ನುವಂತಹ ಒಂದು ಆರೋಪ ಎದುರಾದ ಹಿನ್ನೆಲೆಯಲ್ಲಿ ಇತ್ತ ಪ್ರಜ್ವಲ್ ರೇವಣ್ಣ ಕೂಡ ಒಂದು ಪ್ರಕರಣದಲ್ಲಿ ಆರೋಪಿ, ಇನ್ನು ರೇವಣ್ಣ ಕೂಡ ಆರೋಪಿ. ಇಬ್ಬರು ಆರೋಪಿಗಳ ಸಂಬಂಧಪಟ್ಟಂತಹ ಸ್ಥಳ ಮಹಜರು ಪ್ರಕ್ರಿಯೆ ನಡೀಬೇಕಾಗುತ್ತೆ. FIR ಕೂಡ ದಾಖಲಾಗಿದೆ, 2 FIR ದಾಖಲಾಗಿರೋದು ರೇವಣ್ಣ ಅವರ ವಿರುದ್ಧ. SIT ನೋಟಿಸ್ ಕೂಡ ಜಾರಿ ಮಾಡಿದೆ. ಇತ್ತ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ರೆ, ಇತ್ತ ಎಚ್ ಡಿ ರೇವಣ್ಣ ಇವತ್ತು ಸಂಜೆಯ ಒಳಗಡೆ ನೋಟಿಸ್ಗೆ ಉತ್ತರ ಕೊಡಬೇಕಾಗಿದೆ, ವಿಚಾರಣೆಗೆ ಹಾಜರಾಗಬೇಕಾಗಿದೆ SIT ಮುಂದೆ.